ವೆಲ್ಕಮ್ ಆಲ್. ಡೇ 76 ಆಫ್ 150 ಡೇಸ್ ಚಾಲೆಂಜ್ ಆಗ್ತಿದ್ದು 5:50 ಆಗ್ಯದ. ಈಗ ಬ್ರಷ್ ಮಾಡ್ಕೊಂಡು ಫ್ರೆಶ್ ಆಗಿ ಒಂದು 10-15 ಮಿನಿಟ್ ಆಗ್ತದೆ. ಸೊ ಆಫೀಸ್ ಹೋಗ್ತೀವಿ, ನೋಡೋಣ ಏನು ಮಾಡ್ತೀವಿ ಏನಿಲ್ಲ, ಆಮೇಲೆ ಯಾವಾಗ ಫ್ರೀ ಆಗ್ತೀವಿ ಅಂತ ಎಲ್ಲ ಆಗ್ತೀನಿ. ಇವತ್ತು ಗುರುವಾರ ಅಲ್ಲ, ಸೊ ಒಂದು 2 ಡೇಸ್ ಇವತ್ತು ನಾಳೆ. ಸೊ ಮತ್ತು ಸ್ವಲ್ಪ ಬೇರೆ ಕಡೆ ಟ್ರಾವೆಲ್ ಮಾಡೋದು ಅಂತದ್ದು. ಬಾಬಾ ಎಷ್ಟು ಉಂಟು. ಇದು ನಮ್ದು ಆಮ್ಲೆಟ್, ಆಮೇಲೆ ಇದು ಓಟ್ ಶೇಕ್ ಜಸ್ಟ್ ರೆಡಿ ಮಾಡ್ಲಾಕತ್ತೀವಿ. ಸೊ ಇದ್ರ ಜೊತೆ ನಮ್ದು ಇರುತ್ತೆ ಒಂದು ಆ್ಯಪಲ್. ಸೊ ಇದಿಷ್ಟು ಮಾಡಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಬೇಕು. ಸೊ ನೋಡೋಣ, ಫಸ್ಟ್ ಇದಿಷ್ಟು ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿದ ಮೇಲೆ ಏನೇನು ಮಾಡ್ತೀವಿ ಏನಿಲ್ಲ ಅಂತೇಳಿ ಹಾಕ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಸೊ ಈಗಿದು ಬಟ್ಟೆ ವಾಶ್ ಮಾಡ್ಬೇಕು. ಅದಾದಮೇಲೆ ಫಸ್ಟ್ ಎಲ್ಲ ಕ್ಲೀನ್ ಮಾಡಿಟ್ಟು ಬಟ್ಟೆ ವಾಶ್ ಮಾಡೋಕ್ಕೆ ಹೋಗ್ಬೇಕಂತ ನೋಡೋಣ. ಸೊ ಇವಿಷ್ಟು ಬಟ್ಟೆ ವಾಶ್ ಆದಮೇಲೆ ಸಿಗಮಂತ. ಸೊ ಬಾಯ್. ಸೊ ನೋಡ್ಬೋದು, ಈಗ ರೈಸ್ ಮಾಡ್ಕೋತೀವಿ. ಹಾಗೆ ಅದ್ರ ಜೊತೆ ಆ ಕಡೆ ಬಟ್ಟೆ ವಾಶ್ನ ಆಗ್ಲತ್ತವ. ಸೊ ಅದಿಷ್ಟು ಬಟ್ಟೆ ವಾಶ್ ಮಾಡ್ಕೊಂಡು ರೈಸ್ ಅದೆಲ್ಲ ಇದ್ದಂದರೆ 12:30 ಒಂದು ಆಗ್ತದೆ ಆಲ್ಮೋಸ್ಟ್. ಸೊ ಊಟ ಮಾಡ್ಕೊಂಬಂತ ಅದಾದಮೇಲೆ ನೋಡೋಣ ಏನೇನು ಮಾಡ್ತೀವಿ ಅಂತ ಸಿಗಮ್. ಬಾಯ್. ಸೊ ಈಗ ಮಧ್ಯಾಹ್ನ ಊಟ ಟೈಮ್ ಆಗದ. ದಿಸ್ ಈಸ್ ಚಿಕನ್ 150 ಗ್ರಾಮ್ ಅದ. ಸೊ ರೈಸ್ ಆಲ್ರೆಡಿ ವೇ ಮಾಡಿವಿ 330 ಗ್ರಾಮ್ ರೈಸ್. ಸೊ ಇದು ನಮ್ಮದು ಮಧ್ಯಾಹ್ನ ಲಂಚಿಗೆ. ಇದಾದಮೇಲೆ ಒಂದು ಸ್ವಲ್ಪ ನಮ್ಮ ಅಜ್ಜು ಬೈಗೆ ಇಷ್ಟು ಮಾತಾಡೋದು. ಸೊ ಮಾತಾಡೋಣಂತ ಫಸ್ಟ್ ಊಟ ಮಾಡಿ ಏನು ಮಾಡೋದು ಅಂತ ಆಗ್ತೀನಿ. ಸೊ ಸ್ಟೇ ಒಂದು ಬಾಯ್, ಟೇಕ್ ಕೇರ್. ಸೊ ಇದು 4:40 ಆಗಿದೆ ಜಸ್ಟ್ ಟೈಮ್. ಈಗ ಜಿಮ್ಮಿಗೆ ರೆಡಿ ಆಗತ್ತೀವಿ. ದಿಸ್ ಈಸ್ ಅವರ್ ಪ್ರೀ ವರ್ಕೌಟ್. ಇದು ನಮ್ಮದು ಬನಾನಾ. ಸೊ ಇವತ್ತು ಎಗ್ ಕುಕ್ ಮಾಡ್ಲಾಗತ್ತಿಲ್ಲ ನಾವು, ಯಾಕಂದರೆ ತಂದಿಲ್ಲ. ಲೈಕ್ ಇನ್ನು ಎಕ್ಸಾಕ್ಟ್ 3 ಉಳ್ದ ನೋಡ್ಬೋದಲ್ಲಿ. ಅದು ನಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬೇಕಂತ ಹೇಳ್ತೀನಿ. ಸೊ ಹಂಗಾಗಿ ಇದು ಮಾಡಿಲ್ಲ. ನೋಡೋಣ, ಇದಿಷ್ಟು ದಿನದ ಹೊಂಟಿವಿ. ಇವತ್ತು ಆ್ಯಕ್ಚುಲಿ ರೆಸ್ಟ್ ಡೇ, ಬಟ್ ಸ್ಟಿಲ್ ಒಂದು ಸ್ವಲ್ಪ ಬೇರೆ ಇದ್ರ ಸಲಕ ಇವತ್ತು ನಾವು ಲೈಕ್ ಫುಲ್ ಬಾಡಿ ವರ್ಕೌಟ್ ಮಾಡ್ತೀವಿ ಆಲ್ಮೋಸ್ಟ್. ನೋಡೋಣ, ಬಾಯ್. ಜಿಮ್ಗೆ ಬಂದು ಸಿಗ ಮತ್ತೆ ಏನಾಗತ್ತ. ಯಾಕಿಂತ ಹೋಯ್ದಲ್ಪ ಅದ್ರಾಗ ಬ್ಯಾಕ್ ಹೋಯ್ದಲ್ಲ. OTP ಅವಾಗ ಆಗ್ಯದ, ಪೇಮೆಂಟ್ ನಾವಾಗ ಆಗ್ಯದ, ಎಲ್ಲ ಕಚ್ಚಿ ಮಾಡ್ರಿ ನಮ್ಗೆ. ಸೊ ಇಲ್ಲಿಂದ ನಾವು ಹೋದ್ವಿ ಜಿಮ್ಮು, ನಾನು ಮತ್ತು ನಜೀರ್. ಸೊ ಇವತ್ತು ನಮ್ದು ಇರುತ್ತೆ ಫುಲ್ ಬಾಡಿ ವರ್ಕೌಟು ಎಕ್ಸೆಪ್ಟ್ ಲೆಗ್ ಮತ್ತು ಶೋಲ್ಡರ್. ಹೆಂಗಂದರೆ ಮಿಕ್ಸ್ಡ್ ಎಕ್ಸಸೈಸ್ ಇರುತ್ತೆ. ಚೆಸ್ಟು, ಬ್ಯಾಕು, ಆಮೇಲೆ ಲಾಸ್ಟಲ್ಲಿ ಟ್ರೈಸೆಪ್ಪು ವಿತ್ ಬೈಸೆಪ್, ಆಮೇಲೆ ಬೈಸೆಪ್ ವಿತ್ ಟ್ರೈಸೆಪ್ಪು. ಅದನ್ನು ಮಾಡ್ಬರ್ಕು ಒಂದು ಟ್ರ್ಯಾಪ್ ಎಕ್ಸಸೈಸ್ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು, ಅವ ನಮ್ಮ ಸೋಪಿಯಿಂದ ಗ್ಲಾಸ್ ಕ್ಲೀನ್ ಮಾಡತ್ತಾನ. ಅವನಿಗೆ ಮೊನ್ನೆ ಹೇಳಿದ್ವಲ್ಲ, ಸೊ ಇದು ಮಾಡತ್ತಾನ. ಇದು ಆಗಲೇ ಮಾಡಿದ್ದು ಜಸ್ಟ್ ಫ್ಲ್ಯಾಟ್ ಡಂಬಲ್. ಅದಾದಮೇಲೆ ಅದು ಚೆಸ್ಟ್ಗೋಸ್ಕರ, ಇದು ಬ್ಯಾಗ್ಗೋಸ್ಕರ ಸಿಂಗಲ್ ಹ್ಯಾಂಡೆಡ್ ಲ್ಯಾಟ್ ಎಕ್ಸ್ಟೆನ್ಷನ್. ಇದಾದಮೇಲೆ ನಾವು ಮಾಡ್ತೀವಿ ಮಷಿನಲ್ಲಿ ಎಕ್ಸ್ಟೆನ್ಷನ್, ಲೈಕ್ ಲ್ಯಾಟ್ ಪುಲ್ ಡೌನ್ಸು. ಅದಾದಮೇಲೆ ನಮ್ಮದು ಪೆಗ್ ಟೆಕ್, ಅದಾದಮೇಲೆ ಡಿಕ್ಲೈನ್ಡ್ ಕೇಬಲ್, ಆಮೇಲೆ ಚೆಸ್ಟ್ ಸಪೋರ್ಟೆಡ್ ಹಾರಿಜೆಂಟಲ್ ಮತ್ತು ವರ್ಟಿಕಲ್, ಆಮೇಲೆ ಅದು ಬಿಟ್ಟರೆ 8 ರೋ, ಆಮೇಲೆ ಬೆಂಟ್ ಓವರ್ ಬಾರ್ಬೆಲ್ ಸ್ಮಿತ್ ಮಷಿನಲ್ಲಿ. ಸೊ ಇವೆಲ್ಲ ಮುಗಿಸ್ಕೊಂಡು ನಮಗಿರುತ್ತೆ ಒಂದು ಎಕ್ಸಸೈಸ್ ಯಾವುದಪ್ಪ ಅಂತಂತಂದರೆ ಟ್ರ್ಯಾಪ್ಸ್ಗೋಸ್ಕರ. ಅದನ್ನು ಕೇಬಲ್ಲೇ ಸ್ಮಿತ್ ಮಷಿನಲ್ಲಿರುತ್ತೆ. ಅದಾದಮೇಲೆ ನಮಗೆ ಟ್ರೈಸೆಪ್ ವಿತ್ ಬೈಸೆಪ್ ಕಾಂಬಿನೇಷನ್, ಆಮೇಲೆ ಬೈಸೆಪ್ ವಿತ್ ಟ್ರೈಸೆಪ್ ಕಾಂಬಿನೇಷನ್. ಬೈಸೆಪ್ ವಿತ್ ಟ್ರೈಸೆಪ್ ಕಾಂಬಿನೇಷನ್ ಯಾವುದು ಅಂತಂದರೆ ಟ್ರೈಸೆಪ್ ಪುಷ್ ಡೌನು, ಅದಾದಮೇಲೆ ಇನ್ಕ್ಲೈನ್ಡ್ ಬೆಂಚ್ ಬೈಸೆಪ್ ಕರ್ಲ್. ಅದು ಮುಗಿಸ್ಕೊಂಡು ಬೈಸೆಪ್ ವಿತ್ ಟ್ರೈಸೆಪ್ ಕಾಂಬಿನೇಷನ್ ಯಾವುದು ಅಂತಂತಂದರೆ ಟ್ರೈಸೆಪ್ ಓವರ್ ದಟ್ ಎಕ್ಸ್ಟೆನ್ಷನ್ ಸಿಂಗಲ್ ಹ್ಯಾಂಡ್, ಅದಾದಮೇಲೆ ಪಿಚರ್ ಕಲ್ಸ್ ಇರುತ್ತೆ. ಸೊ ಇವಿಷ್ಟು ಎಕ್ಸಸೈಸ್ ಮುಗಿಸೋಕೆ ನಮ್ಗೆ ಆಲ್ಮೋಸ್ಟ್ ಒಂದು 3 hour 10 minutes ಹಂಗೆ ಆಗುತ್ತೆ. ಯಾಕಂದರೆ ಆಲ್ಮೋಸ್ಟ್ ನಾವು 5ಗೆ ರೀಚ್ ಆಗಿವಿ ಜಿಮ್ನಾಗ. ನಾವು ಜಿಮ್ ಮುಗಿಸ್ಕೋಬೇಕಂತಂದರೆ ಆಲ್ಮೋಸ್ಟ್ 8:10 8:15 ಆಗಿರುತ್ತೆ. ಬಟ್ ಅದನ್ನು ವೀಡಿಯೋ ನಿಮ್ಗೆ ಹಾಕಿನಿ, ಮುಂದ್ಗಡೆ ನೋಡ್ಕೋಬೋದು.
ಆಮೇಲೆ ಅವ ನಜೀರು ಮತ್ತು ನಾನು ಇಬ್ಬರು ಇರೋದ್ರಿಂದ ಜಾಸ್ತಿ ಹೊತ್ತು ನಮಗೆ ಟೈಮ್ ಕನ್ಸ್ಯೂಮ್ ಆಗಲಿಲ್ಲ. ಅದಾದಮೇಲೆ ಹೇಳಿದ್ನಲ್ಲ ನಾನು ಆ್ಯಸ್ ಯೂಶುವಲ್ ಒಂದು ಸ್ವಲ್ಪ ವೇಟ್ಸ್ ಕಮ್ಮಿ ಹೊಡಿತೀವಿ ಅಂತ. ಬಟ್ ಕೆಲವೊಂದು ಎಕ್ಸಸೈಸ್ಗಳದಾಗಷ್ಟೇ ನಾನು ವೇಟ್ಸನ್ನು ಕಮ್ಮಿ ಮಾಡೀನಿ. ಉಳಿದ್ರೆ ಎಕ್ಸಸೈಸ್ಗಳನ್ನು ಆಲ್ಮೋಸ್ಟ್ ಪಿ ಆರನ್ನೇ ಹಿಟ್ ಮಾಡೀವಿ. ಒಂದು ಸ್ವಲ್ಪ ಶೋಲ್ಡ್ರ್ ಮೇಲೆ ಬೆಳೆಯೋಂಥ ಎಕ್ಸಸೈಸ್ಗಳೇನಾವಲ್ಲ ಅವಿಷ್ಟೇ ಒಂದು 5-10 ಕಿಲೋ ಈ ಲೈಕ್ ಹಂಗೆ ಕಮ್ಮಿ ಮಾಡೀವಿ. ಅಂದರೆ ಬೆಂಚಲ್ಲಿ ನಾವು 45 ಹೆಂಗೆ ಹೊಡಿತಿದ್ವಿ, ಸೊ ಇವತ್ತು 35 ಲಾಸ್ಟ್ ಮಾಡಿವಿ ಬೆಂಚಲ್ಲಿ. ಸೊ ನಮ್ದು ಹೆಂಗಂದರೆ 3 ಸೆಟ್ಸ್ ಆಫ್ ಈಚ್ ಎವ್ರಿ ಎಕ್ಸಸೈಸ್ ಇರುತ್ತೆ. ಸೊ ಅದು ಮುಗಿಸ್ಕೊಂಡು ಲೈಟಿಂದ ಸ್ಟಾರ್ಟ್ ಮಾಡ್ಕೊಂಡು ಹೆವಿವರೆಗೂ ಹೋಗ್ತೀವಿ ಅದಕ್ಕೆ. ಆಮೇಲೆ ಬೈಸೆಪ್ಪು, ಟ್ರೈಸೆಪ್ಪು, ಆಮೇಲೆ ಟ್ರ್ಯಾಪ್ಸು, ಲೈಕ್ ಬ್ಯಾಕಿಂದ ಎಕ್ಸಸೈಸ್ ಇವೆಲ್ಲ ಹೆಂಗಂತಂದರೆ ಆಲ್ಮೋಸ್ಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಹಿಟ್ ಮಾಡೀವಿ. ಯಾಕಂದರೆ ಆಲ್ಮೋಸ್ಟ್ ನಂದು ನೆಕ್ಸ್ಟ್ ಒನ್ ಡೇ ಅಂದರೆ ಹೆಂಗೋ ಹಾಲಿಡೇ ಇರುತ್ತೆ. ಸೊ ಒನ್ ಡೇ ಮೇ ಬಿ ಸ್ಕಿಪ್ ಆಗ್ಬೋದು ಅಂತ ಅನ್ಕೋತೀನಿ. ಆಲ್ಮೋಸ್ಟ್ ಬಂದರೆ ನಾಳೆ ಬೆಳಗ್ಗೆ ಬರಬೇಕಂತ ಅದ. ಬಟ್ ಐ ಥಿಂಕ್ 99% ಆಗಲ್ಲ. ಯಾಕಂತಂದರೆ ಆಲ್ಮೋಸ್ಟ್ ಡ್ರೈನ್ ಔಟ್ ಆಗಿರ್ತೀವಿ. ಆಮೇಲೆ ಮಸಲ್ಸ್ ರಿಕವರ್ ಆಗಿರಲ್ಲ. ಸೊ ಮೂಮೆಂಟಲ್ಲಿ ನಾವು ಹಿಟ್ ಮಾಡೋಕ್ಕಾಗಲ್ಲ ಜಿಮ್. ಆಮೇಲೆ ಅದು ಅಲ್ಲದೆ ಮತ್ತು ನಾನು ಫ್ರೀ ಆಗೋದು 8 ಗಂಟೆಗೆ ಹಂಗೆ. ಸೊ ಹಂಗಾಗಿ ಆಲ್ಮೋಸ್ಟ್ ಬೆಳಗ್ಗೆ ಸ್ಕಿಪ್ ಆಗೋದು ಮ್ಯಾಕ್ಸಿಮಮ್ ಅನ್ಕೋತೀನಿ. ಬಟ್ ನೋಡಮ್ಮ ಏನಿರುತ್ತೆ ಏನಿಲ್ಲ ಅಂತ ಎಲ್ಲ ಅಪ್ಡೇಟ್ ಆಗ್ತೀನಂತ. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಹೋಗ್ತೀವಿ ಆ್ಯಪ್ಸ್ ಎಕ್ಸಸೈಸ್ ಕಡೆ. ಆ್ಯಪ್ಸಲ್ಲಿ ಏನಂತಂದರೆ ಹ್ಯಾಂಗಿಂಗ್ ಲೆಗ್ ರೈಸ್ ಒಂದು, ಅದಾದಮೇಲೆ ಕೇಬಲ್ ಕ್ರಂಚಸ್ಸು, ಆಮೇಲೆ ವುಡನ್ ಚಾಪರ್ಸ್ ಅಂತೇಳಿ ಈ 3 ಎಕ್ಸಸೈಸನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿರ್ತೀವಿ. ಆಮೇಲೆ ಲೈಕ್ ಟ್ವಿಸ್ಟರ್, ರಷ್ಯನ್ ಟ್ವಿಸ್ಟರ್ ಅಥವಾ ಇನ್ನೊಂದು ಯಾವುದೇ ಎಕ್ಸಸೈಸ್ ಏನು ಇನ್ ಕೇಸ್ ಆದರೆ ಮಾಡ್ತೀವಿ, ಇಲ್ಲಾಂದರೆ ಅದನ್ನು ಮಾಡೋಂಗಿಲ್ಲ ನಾವು. ಸೊ ಟೈಮ್ ಅವೈಲಬಿಲಿಟಿ ನೋಡ್ಕೊಂಡು ಮಾಡ್ತೀವಿ. ಬಟ್ ಯಾಕಂದರೆ ನಾವು ಎಲ್ಲ ಎಕ್ಸಸೈಸ್ ಮುಗಿಸಿದ ಮೇಲೆ ಅಟ್ಲೀಸ್ಟ್ ಮಿನಿಮಮ್ ಹಾಫ್ ಆನ್ ಅವರ್ ನಾವು ಕಾರ್ಡಿಯೋಗಂತ ಲೈಕ್ ಥ್ರೆಡ್ಮಿಲ್ ಅದನ್ನು ನಾವು ಮಾಡ್ತೀವಿ. ಸೊ ಹಂಗಾಗಿ ಹಾಫ್ ಆನ್ ಅವರ್ ನೋಡ್ಕೊಂಡು ಇನ್ ಕೇಸ್ ಅವೈಲಬಿಲಿಟಿ ಇದ್ದರೆ ಆ್ಯಪ್ಸನ್ನು ಎಕ್ಸಸೈಸ್ಗಳನ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಿ. ಇಲ್ಲ ಅಂತಂತಂದರೆ ಇನ್ ಕೇಸ್ ಮಾಡೋಕ್ಕೆ ಹೋಗಲ್ಲ ನಾವು. ನಮ್ಮ ಅಂಬೆ ಹೇಳಿ ಸಾಕೇ ಅದ 2-3 ದಿವಸ ಆಯ್ತು ಇದು ಸ್ಕಿಪ್ ಮಾಡ್ಯಾನ. ಅವನಿಗೆ ನೋಡಮ್ಮ ಒಂದು ಸ್ವಲ್ಪ ಕ್ಲಾಸ್ ತೊಗೋಬೇಕಾಗ್ಯದ ಅವನಿಗೆ. ಬಟ್ ಇವೆಲ್ಲ ಕ್ಲೀನ್ ಮಾಡ್ಯಾನ. ಸೋಪಿ ಒಂದೇ ಸೈಡ್ ಕ್ಲೀನ್ ಮಾಡ್ಯಾನ, ಎಲ್ಲ ಗ್ಲಾಸ್ ಕ್ಲೀನ್ ಮಾಡಿ. ಇಲ್ಲಿ ನೋಡ್ಬೋದು ಈ ಗ್ಲಾಸ್ ಕ್ಲೀನ್ ಆಗಿಲ್ಲ. ಕೆಲವೊಂದು ಕಡೆ ನಾನು ಫೋಟೋ ತೊಗೊಂಡೆ ಬಟ್ ಕ್ಲೀನಾಗಿ ಬಂದಿಲ್ಲ ಫೋಟೋಸ್. ಹಂಗಾಗಿ ಒಂದು ಸ್ವಲ್ಪ ಇದ್ರಾಗ ನೀವು ಇನ್ಸ್ಟಾ ಸ್ಟೋರಿಯಲ್ಲಿ ನೋಡ್ಬೋದು ನಾನು ಸ್ಕಲ್ ಹಾಕಿಟ್ಟಿದ್ದೆ. ಹಂಗಾಗಿ ಯಾಕಂದರೆ ಕೆಲವೊಂದು ಕಡೆ ಒಂದು ಸ್ವಲ್ಪ ಅದು ಲೈಕ್ ಸ್ಟ್ರೈನ್ ಮಾರ್ಕ್ಸ್ ಥರ ಬಿದ್ದಾವ. ಸೊ ಅವು ಸರಿ ಕಾಣಲ್ಲ ಅನ್ನೋ ಉದ್ದೇಶಕ್ಕೆ ಹಂಗೆ ಹಾಕಿವಿ. ಮಸಲ್ಸ್ ಅಂದರೆ ಹೆವಿ ಪಂಪ್ ಆಗ್ಲತ್ತದ. ಬಟ್ ಮ್ಯಾಕ್ಸಿಮಮ್ ನಮ್ಮದು ಕಟ್ಟಿಂಗ್ಸ್ ಬರ್ಲತ್ತದ. ಸೊ ವಿಲ್ ಕೀಪ್ ಬೂಸ್ಟಿಂಗ್ ಅವರ್ ಸೆಲ್ಫ್ಸ್. ಆಮೇಲೆ ಹೆವಿ ಬ್ಯುಸಿ ಇವಿ. ಯಾಕೆ ಬ್ಯುಸಿ ಇವಿ ಏನದು ಏನಿಲ್ಲ ಅಂತೆಲ್ಲನೂ ಅಂದರೆ ನೆಕ್ಸ್ಟ್ ಹೋಗ್ತಾ ಎಲ್ಲ ರಿವೀಲ್ ಮಾಡ್ಕೊತ ಹೋಗ್ತೀನಿ. ಕೆಲವೊಂದಿಷ್ಟು ಪರ್ಸ್ನಲ್ ಎಲ್ಲ ಅವೆಲ್ಲ ಒಂದು ಅಂದರೆ ಆ ಮೂಮೆಂಟಲ್ಲಿ ಎಟ್ ದ ರೈಟ್ ಟೈಮ್ ಹೇಳಿದ್ರೇ ಒಂದು ವ್ಯಾಲ್ಯೂ ಇರುತ್ತೆ ಅಂತ ಅನ್ಕೋತೀನಿ. ಸೊ ಹಂಗಾಗಿ ಅದೆಲ್ಲ ವೆಯ್ಟ್ ಮಾಡ್ಕೊಂತ ಬಂದಾಗ ಹೇಳ್ಕೊಂಡು ಹೋಗ್ತೀನಿ. ಅಂದರೆ ಲೈಕ್ ಫಸ್ಟಿಗೆ ಎಲ್ಲ ರಿವೀಲ್ ಮಾಡೋದು ಎಲ್ಲ ಸರಿ ಅನಿಸಲ್ಲ ಅಂತ ನನಗೆ ಒಂದು. ಆಮೇಲೆ ಪರ್ಸ್ನಲ್ ವಿಷಯನ ನಾನು ಎಷ್ಟು ಶೋ ಮಾಡ್ಬೇಕು ಅಷ್ಟೇ ಶೋ ಮಾಡ್ತೀನಿ. ಆಮೇಲೆ ನನ್ನ ಫುಲ್ ಪರ್ಸ್ನಲ್ ನಾನು ಯಾವತ್ತೂ ಶೋ ಮಾಡೋಂಗಿಲ್ಲ. ಸೊ ಅದೆಲ್ಲ ನಾವು ಲೈಕ್ ಅದೊಂದು ಮಾಡೋಂಗೆ ಹೋಗಲ್ಲ ಅಷ್ಟೇ. ಎಕ್ಸ್ಪೆಕ್ಟೇಷನ್ ಅನ್ನೋಕ್ಕೇನಿಲ್ಲ. ಸೊ ಅಷ್ಟೇ ಅದು ಬಿಟ್ಟರೆ ಏನಿಲ್ಲ. ಸೊ ಈಗ ನಮ್ದು ಆಲ್ಮೋಸ್ಟ್ ಅಲ್ಲಿದೆಲ್ಲ ಎಕ್ಸಸೈಸ್ ಮುಗಿಲಕ್ಕೆ ಬಂತು. ನಾವೀಗ ಹೋಗ್ತೀವಿ ಆ್ಯಪ್ಸ್ ಎಕ್ಸಸೈಸ್ ಕಡೆಗೆ. ಆ್ಯಪ್ಸ್ ಅಂತಂತಂದರೆ ಇದ್ರ ಜೊತೆ ಒಂದು ಬೈಸೆಪ್ ಇರುತ್ತೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೇ ಇರಲ್ಲ. ಆ್ಯಪ್ಸಲ್ಲಿ ಅವ ಹೇಳಿದ್ನಲ್ಲ 3 ಎಕ್ಸಸೈಸ್ಗಳು, ಆ 3 ಎಕ್ಸಸೈಸ್ಗಳು ಅದು ಒಂದು ನಮ್ಗೆ 10 to 15 ಮಿನಿಟ್ ಲೈಕ್ 10-15 ಮಿನಿಟ್ಸ್ ತೊಗೋತದ. ಇನ್ ಕೇಸ್ ಏನಾದರೂ ನಮ್ಗೆ ಕ್ರ್ಯಾಂಪ್ ಬರಲಿಲ್ಲ ಅಂದರೆ, ಇನ್ ಕೇಸ್ ಕ್ರ್ಯಾಂಪ್ ಬಂದರೆ ಮತ್ತು ಒಂದು ಹಾಫ್ ಆನ್ ಅವರ್ ಹಂಗೆ ತೊಗೋತದ. ಸೊ ಫಸ್ಟ್ ನಾವು ಸ್ಟಾರ್ಟ್ ಮಾಡ್ತೀವಿ ವುಡನ್ ಚೋಪರ್ಸಿಂದ. ಸೊ ವುಡನ್ ಚೋಪರ್ಸ್ ಮಾಡಮಂತೀವಿ ಫಸ್ಟು ವುಡನ್ ಚೋಪರ್ಸು. ಅದಾದಮೇಲೆ ವುಡನ್ ಚೋಪರ್ಸ್ ಆದಮೇಲೆ ಹ್ಯಾಂಗಿಂಗ್ ಲೆಗ್ ರೈಸಸ್ಸು, ಅದಾದಮೇಲೆ ಇದು ಕೇಬಲ್ ಕ್ರಂಚಸ್. ಈ 3 ಎಕ್ಸಸೈಸ್ಗಳನ್ನು ಮಾಡ್ಕೊಂಡು ಆಮೇಲೆ ನಮ್ಮ ನಜೀರನ್ನು ಹೇಳಿನಿ. ಅವನು ಈ ಎಕ್ಸಸೈಸ್ಗಳು ಮಾಡ್ಯಾನ. ಬಟ್ ಥ್ರೆಡ್ಮಿಲ್ ಮಾಡಲ್ಲ. ಥ್ರೆಡ್ಮಿಲ್ ಅಂದರೆ ಎಲ್ಲ ನೈ ಬೈ ನಕ್ಕೋ ಮುಜೆ ನೈ ಕರ್ತ ಅಂತಂದನವ. ಆಲ್ರೆಡಿ ಒಂದು ಸಲ ಆ್ಯಪ್ಸ್ ಕುಂದಿರಿಸಿದ್ದ. ಸೊ ಹಂಗಾಗಿ ಅದೇನು ಜಾಸ್ತಿ ತಲೆಗಿಡ್ಸೋಕೆ ಹೋಗಲ್ಲವ. ಬಟ್ ಕಾಂಪಿಟೇಷನ್ ಪ್ರಿಪೇರ್ ಆಗೋಕೈತಿಲ್ಲ, ಹಂಗಾಗಿ ಅಷ್ಟು ನಾನು ಪುಷ್ ಮಾಡಲ್ಲ ಅವನಿಗೆ. ಸೊ ನಮ್ಮದು ಕಾಂಪಿಟೇಷನ್ ಪ್ರಿಪೇರ್ ಆಗೋದಕ್ಕಿಂತ ನಾವು ಅಟ್ಲೀಸ್ಟ್ ಒಂದು ಡೈಲಿ 2.5 to 3 hour ಮಿನಿಮಮ್ ವಾಕ್ ಸ್ಪೆಂಡ್ ಮಾಡಲೇಬೇಕು. ಸೊ ಹಂಗಾಗಿ ನನಗೆ ಒಂದು ಬೇರೆ ಆಪ್ಷನ್ ಇಲ್ಲ. ಸೊ ಐ ಹ್ಯಾವ್ ಟು ಹಿಟ್. ಸೊ ಹಂಗಾಗಿ ಈಗ ಇದೆಲ್ಲ ನಮ್ಮದು ಮುಗಿಲಕ್ಕೆ ಬಂತು. ಸೊ ಇಲ್ಲಿಂದ ಹೋಗ್ತೀವಿ ಥ್ರೆಡ್ಮಿಲ್. ಸೊ ಥ್ರೆಡ್ಮಿಲ್ ನೋಡ್ಬೋದು ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಮಾಡಿವಿ. ಸೊ ಇದು ಮುಗಿಸ್ಕೊಂಡು ನೋಡಮ್ಮ ಮನೆಗೆ ಹೋದ್ಮೇಲೆ ಸಿಗಮ್ಮಂತ ಏನೇನು ಮಾಡ್ತೀವಿ ಏನೇನಿಲ್ಲ ಅಂತ ಎಲ್ಲ ಹಾಕ್ತೀನಿ. ಈಗ ಚಿಕನ್ ತೊಂದು ಹೋಗ್ಬೇಕು. ಸೊ 8:10 ಆಗುತ್ತೆ ಟೈಮು. ಈಗ ಜಿಮ್ ಮುಗಿಸ್ಕೊಂಡು ವಾಪಸ್ ಹೊಂಟಿವಿ. 5ಕ್ಕೆ ಬಂದೀವಿ ನಾವು. 5 ಅಂದ್ರೆ 3 hours 10 minutes ಆಯ್ತು. ಸೊ ನಮ್ದು ಇಲ್ಲೇ ಅದ ಗಾಡಿ.
ನಾಳೆ ಜಿಮ್ ಬೆಳಗ್ಗೆ ಹಿಟ್ ಮಾಡ್ಬೇಕಂತ ಅದ ನೋಡಮ್ ಏನದೇನೆಲ್ಲ ಹಾಕ್ತೀನಿ ಅಂತ. ಇಫ್ ಇನ್ ಕೇಸ್ ನೈಟ್ ಮಾಡ್ದಂದ್ರೆ ಆಗಲಿಲ್ಲ ಅಂತಂದರೆ ಲೈಕ್ ನಾಳೆ ಒಂದಿನ ಮಿಸ್ ಆಗ್ತದ. ಸೊ ನೋಡಮ್ ಬಾಯ್. ಮನೆಗೆ ಹೋದ್ಮೇಲೆ ಸಿಗಮ್ಮಂತ ಚಿಕನ್ ತೊಗೊಂತು. ಚಿಕನ್ ಆಯಿತು ಆಲ್ಮೋಸ್ಟ್ ಒಂದು 2 minutes. ಇದು ರೈಸ್ ಆಲ್ರೆಡಿ ಮಧ್ಯಾಹ್ನ ಮಾಡಿದ್ವಲ್ಲ ಹಿಂಗೆ. ಸೊ ಇದು ಊಟ ಮಾಡ್ಕೊಂಡು ಸಿಗಮ್ಮಂತ. ಈಗ ನಾವೇನೋ ನಮ್ಮ ಚಾಕ್ರಿ ಮತ್ತು ಅಂಬೆ ಬರ ಆ ಥರ ಅಲ್ಲೇ ಊಟ ಮಾಡ್ತೀವಪ್ಪ ಅಂತ. ಟೈಮ್ ಎಷ್ಟಾಗಿದೆ ಅಂದರೆ ಈಗ ನೋಡ್ರಿ 9 ಆಗಿದೆ ಎಕ್ಸಾಕ್ಟ್. ಸೊ ಬರ್ತಾರೆ ಒಂದು 10 ನಿಮಿಷ. ಸ್ವಲ್ಪ ಅಂದರೆ ಎಲ್ಲರೂ ಸೇರಿ ಊಟ ಮಾಡ್ತೀವಂತ. ಸೊ ಸ್ಟೇ ಟ್ಯೂನ್ಡ್. ಊಟ ಆದ್ಮೇಲೆ ಸಿಗಮ್ಮಂತ. ಇಲ್ಲ ಅವ್ರು ಬಂದಮೇಲೆ ಸಿಗಮ್ಮಂತ. ಇಲ್ಲೇನಪ್ಪ ತೊಂಬ್ರೇಶಣ ಅಲ್ಲೇ ಕಳ್ಮಿನ್ರಿ ಡೈರೆಕ್ಟ್ ಹೊಡ್ಯಾಕತ್ತ ನಾನು ಪಾರ್ಸಲ್ ಚಾಕ್ಲೇಟ್ ಅಲ್ಪ ತಿಂದು ಕಲಾಸ್ ಮಾಡಿ ಹೊಂಟಿದ್ದಲ್ಲ ಮತ್ತು ಚಾಕ್ಲೇಟ್ ಹೊಂಟಿದೆ ಅಂತ ಹೇಳ್ತಿದ್ವಿ. ನಮ್ಮ ರೋನಿಗೆ ವಾಕ್ ಕರ್ಕೊಂಡು ಹೊಂಟಿವಿ. ಈಗ ವಾಕ್ ಮಾಡಿಸ್ಬೇಕು. ಫುಲ್ ಟೆನ್ಷನಾಗ ನಮ್ಮ ರೋನಿಗೆ. ಮತ್ತು ಚಾಕ್ರಿ ನೋಡಿ ಎಷ್ಟು ಯಾಕ್ಲ ರೋನಿ? ಸರಿ ರೋನಿ ಸರಿ. ರೋನಿದು ವಾಕಾಯ್ತು. ಈ ಚೋದಿ ಮಕ್ಕಳನ್ನ ಹೋದ್ರಿ ಇವ್ರು. ನಮ್ಮ ಅಂಬ್ಯಾ ಇವ ತಲೆ ತಿಂದು ಕಲಾಸ್ ಮಾಡಿದ್ರೆ. ಸೊ ಎಲ್ಲ ನಾವು ವಾಶ್ ಮಾಡಿಟ್ಟು ರೋನಿಗೆ ವಾಕ್ ಮಾಡಿಸಿದ್ವಿ. ನಮ್ಮದು ವಾಕ್ ಆಯಿತು. ಆಲ್ಮೋಸ್ಟ್ ಟೈಮು 11 ಆಯಿತು. ಆಮೇಲೆ ಅವನಪ್ಪ ಮೇಸ್ಟ್ ಫೋನ್ ಮಾಡಿದ್ದು. ಅವ್ನು ಕೂಡ ಮಾತಾಡ್ಕೊಂತ ವಾಕ್ ಮಾಡಿದ್ವಿ. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಹೋಗ್ತೀವಿ ಈಗ ಮಲ್ಕೊಳಕ್ಕೆ. ಸೊ ಮತ್ತೇನಿರುತ್ತೆ ಏನೆಲ್ಲ ನಾಳೆ ಅಪ್ಡೇಟ್ ಆಗ್ತೀನಂತ. ಸೊ ಕೆಲವೊಂದಿಷ್ಟು ಬಟ್ ನಾಳೆ ಬೆಳಗ್ಗೆ ಜಿಮ್ ಮೀಟ್ ಮಾಡೋಕ್ಕಾಗಲ್ಲ ಅಂತ ಅನ್ಕೋತೀನಿ. ಬಟ್ ಸ್ಟಿಲ್ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ನೋಡಮ್ ಇನ್ ಕೇಸ್ ಜಲ್ದಿನೇ ಎಚ್ಚರ ಆಯಿತು ಅಂತಂದರೆ ಹೋಗ್ತೀನಿ. ಇಲ್ಲ ಅಂತಂದರೆ ಹೋಗಲ್ಲ. ಯಾಕಂದರೆ ಆಲ್ರೆಡಿ ನಾವು ಮಸಲ್ಸ್ ಫುಲ್ ಇದಾಗ್ಯಾವ ಹೆವಿ ಹೊಡೆದಿರೋದ್ರಿಂದ. ಸೊ ರೀಕಂಪೋಸ್ ಆಗಿರಲ್ಲ. ಸೊ ಹಂಗಾಗಿ ಲೈಕ್ ಹೋದ್ರೆ ಹೆಂಗೆ ನನ್ನಂದ್ರೆ 1 ಡೇ ಅಂದರೂ ಅಂದರೆ 5 days ಬಿಟ್ಟಲ್ಲ ನಮ್ಮದು 1 ಡೇ ಹಾಲಿಡೇನೇ ಇರ್ತದೆ ಈಗ. ಸೊ 1 ಡೇ ಮಿಸ್ ಆಗ್ಬೋದು ಅಷ್ಟೇ. ಸೊ ಅದನ್ನು ನಾವೆಲ್ಲೋ ಮ್ಯಾನೇಜ್ ಮಾಡ್ಕೊಳ್ತೀವಿ ಆಮೇಲೆ ನೆಕ್ಸ್ಟ್. ಬಟ್ ಅದು ನಮ್ಮ ಮ್ಯಾಟ್ರ್ ಆಗೋಲ್ಲ ಜಾಸ್ತಿ. ಸೊ 1 ಡೇ ಇದು ಮಾಡ್ಬೋದು. ಬಟ್ ಆಲ್ಮೋಸ್ಟ್ ಡೇಟ್ ಸ್ಟ್ರಿಕ್ಟ್ ಪ್ಲ್ಯಾನ್ ಟು ಪ್ಲ್ಯಾನ್ ಇರುತ್ತೆ. ಸೊ ಅದ್ರ ಬಗ್ಗೆ ಏನಿರುತ್ತೆ ಏನೆಲ್ಲ ಎಲ್ಲ ಅಪ್ಡೇಟ್ ಮಾಡ್ತೀನಂತ. ಸೊ ಇಲ್ಲಿಂದ ನಾವು 30 days ಆಫ್ ಇಯರ್ ನಾವು. ಸೊ ವಿ ಆರ್ ಗೋಯಿಂಗ್ ಟು ಬ್ಯಾಡ್. ಗುಡ್ ನೈಟ್, ಬಾಯ್, ಟೇಕ್ ಕೇರ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಮತ್ತು ಬೇರೊಬ್ರಿಗೂ ಹೇಳ್ರಿ ನಿಮ್ಮಲ್ಲಿ ಇರೋರಿ ಎಲ್ಲ ಯೂಟ್ಯೂಬಲ್ಲಿ ಇದು ಮಾಡೋಕ್ಕೆ. ಸೊ ಅಷ್ಟೇ. ಬಾಯ್.